ಜಾನಕಿ ದೇವಿ ಶಿಲ್ವಂತ್. 9th ಎಕ್ಸಾಮ್ ಮುಗೀತು, ಇವಾಗ ನೀವು 10th ಗೆ ಕಾಲಿಟ್ಟಿದ್ದೀರಾ. ಓಕೆ, ಇನ್ನು ಯಾವ ತಿಂಗಿನ ವೇಟ್ ಮಾಡ್ತಾ ಇದ್ದೀರಾ? ಎಕ್ಸಾಮ್ ಬರ್ಲಿ ಯಾವಾಗ ಓದ್ತೀವಿ, ಇನ್ನು ಮಿಡ್ ಟರ್ಮ್ ಎಕ್ಸಾಮ್ ಬರ್ಲಿ ಯಾವಾಗ ಓದ್ತೀವಿ, ಟೆಸ್ಟ್ ಬರ್ಲಿ ಯಾವಾಗ ಓದ್ತೀವಿ, ಅಯ್ಯೋ ಇನ್ನ ಈಗ ನಾವು 9th ಎಕ್ಸಾಮ್ ಕೊಟ್ಟಿವಿ, ಇನ್ನ ಏನ್ ಓದೋದ್ ಸ್ಟಾರ್ಟ್ ಮಾಡೋದು ಅಂತ ಈ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಈಗಲೇ ಹೊರಗ್ ಬನ್ನಿ. ಯಾಕೆ ಗೊತ್ತಾ, ನಿಮ್ದು ಎಷ್ಟೊಂದು ಸೀನಿಯರ್ಸ್ಗೆ ನಾವು ಮೀಟ್ ಆಗಿ ಕೇಳಿದ್ವಿ, 10th ಎಕ್ಸಾಮ್ ಬರ್ದವ್ರಿಗೆ ನಾವೆಲ್ಲ ಮೀಟ್ ಆಗಿ ಕೇಳಿದ್ವಿ, ಅವ್ರೆಲ್ಲ ಹೇಳಿರೋದು ಒಂದೇ ಮಾತು. ಅದೇನಪ್ಪಾ ಅಂತಂದ್ರೆ, ನಾವು ಇನ್ನೊಂಚೂರು ಜಾಸ್ತಿ ಓದಿದ್ರೆ ಚೆನ್ನಾಗಿತ್ತು, ನಾವು ಮೊದಲೇ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿತ್ತು, ನಮ್ಗೆ ಓದಕ್ಕೆ ಇನ್ನ ಜಾಸ್ತಿ ಟೈಮ್ ಸಿಕ್ತಿತ್ತು. ಅಯ್ಯೋ ಮ್ಯಾಮ್ ನಮ್ಗೆ ರಿವಿಷನ್ ಟೈಮೇ ಸಿಕ್ಕಿಲ್ಲ ಮ್ಯಾಮ್, ಬರೀ ಏನೇನೋ ಹಂಗೆ ಓದ್ಕೊಂಡು ಹೋಗಿ ಎಕ್ಸಾಮ್ ಬರ್ದ್ವಿ ಮ್ಯಾಮ್, ಇನ್ನೊಂಚೂರು ನಾವು ರಿವೈಸ್ ಮಾಡಕ್ ನಮಗೆ ಜಾಸ್ತಿ ಟೈಮ್ ಸಿಕ್ಕಿದ್ರೆ ನಮ್ ರಿಸಲ್ಟ್ ಇನ್ನ ಚೆನ್ನಾಗಿ ಬರ್ತಿತ್ತು, ಇದೆಲ್ಲ ಮಾತು ಹೇಳ್ತಿದ್ರು. ಸೊ ಈ ಮಿಸ್ಟೇಕ್ಸ್ ಅನ್ನ ನೀವು ಮಾಡಬಾರ್ದು. ಈ ಮಿಸ್ಟೇಕ್ಸ್ ಇಂದ ನೀವು ಕಲಿಬೇಕು ಅಂತಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕಂತಂದ್ರೆ ಹೌ ಟು ಸ್ಟಡಿ ಎವ್ರಿ ಡೇ ಫಾರ್ SSLC ಫಾರ್ 2027 ಈ ವಿಡಿಯೋನ ತಗೊಂಡ್ ಬಂದಿದ್ದೀನಿ. ಸೊ ಇದ್ರಲ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಡೇ ಒನ್ ಅಂತಂದ್ರೆ ಇವತ್ತಿನಿಂದಾನೆ, ಈಗಿನಿಂದಾನೆ ಹೆಂಗ್ ಓದ್ಬೇಕು, ಚಲೋ ನೀವು ಸ್ಕೋರ್ ಹೆಂಗ್ ಮಾಡ್ಬೇಕು, 10th ಅಲ್ಲಿ ಔಟ್ ಆಫ್ ಸ್ಕೋರ್ ಹೆಂಗ್ ಮಾಡ್ಬೇಕು, ನೀವು ಬೆಸ್ಟ್ ರಿಸಲ್ಟ್ ಅನ್ನ ಹೆಂಗ್ ತಂದ್ ಕೊಡ್ಬೇಕು, ನಿಮ್ಗಾಗಿ ನಿಮ್ ಸ್ಕೂಲಿಗೆ ನಿಮ್ ಫ್ಯಾಮಿಲಿಗೆ ನೀವು ಬೆಸ್ಟ್ ರಿಸಲ್ಟ್ ಅನ್ನ ನೀವು ಹೆಂಗ್ ತಂದ್ ಕೊಡ್ಬೇಕು ಅನ್ನೋದನ್ನ ಈ ವಿಡಿಯೋನಲ್ಲಿ ನೋಡೋಣ. ಓಕೆನಾ ಸ್ಟೂಡೆಂಟ್ಸ್? ಸೊ ಯಾವುದೇ ರೀತಿಯ ಭಯ ಪಡೋದು ಬೇಡ. 10th ಸ್ಟ್ಯಾಂಡರ್ಡ್ ಹೆಂಗ್ ಓದ್ಬೇಕು, ಹೆಂಗಿಲ್ಲ, ಏನು ಡಿಫಿಕಲ್ಟ್ ಆಗಿರುತ್ತೆ, ಅದು ಇದು ಈ ಥಿಂಗ್ಸ್ ಎಲ್ಲ ಸ್ವಲ್ಪ ಸೈಡ್ಗಿಡಿ. ಏನ್ ಕೇಳ್ತಾರೆ, ನಿಮ್ ಬುಕ್ಕಲ್ಲಿ ಇರೋದನ್ನೇ ಕೇಳ್ತಾರೆ, ಹೌದಲ್ವಾ? ಬುಕ್ ಬಿಟ್ಟು ನಿಮ್ಗೆ ಬೇರೆಯವ್ರ ಬುಕ್ ಅನ್ನ ಹೈಯರ್ ಕ್ಲಾಸ್ ಇಂದ ಹೈಯರ್ ಸ್ಟಡೀಸ್ ನಾಲೆಜ್ ಅನ್ನ ನಿಮ್ದು ಟೆಸ್ಟ್ ಮಾಡೋದಿಲ್ಲ, ಹೌದಲ್ವಾ? ಸೊ ಕ್ಲಾಸ್ 10 ಈಸ್ ನಾಟ್ ಪ್ರೆಷರ್. ಓಕೆ, ಸೊ ಇದನ್ನ ನೀವು ಪ್ರೆಷರ್ ಅಂತ ಕನ್ಸಿಡರ್ ಮಾಡೋದ್ ಬಿಟ್ಬಿಡಿ. ಓಕೆ, ಇಟ್ಸ್ ಅನ್ ಅಪರ್ಚುನಿಟಿ ಟು ಪ್ರೂವ್ ಟು ಯುವರ್ ಸೆಲ್ಫ್ ವಾಟ್ ಯು ಆರ್ ಕ್ಯಾಪಬಲ್ ಆಫ್. ಓಕೆನಾ ಸ್ಟೂಡೆಂಟ್ಸ್? ಇದೇನೋ ಒಂದು ಪ್ರೆಷರ್ ಇದೆ, ಅದು ಇದು ಟೆನ್ಷನ್ ಇದೆಯಪ್ಪ, ತಲೆ ಬಿಸಿ ಆಗುತ್ತೆ ನಮ್ 10th ಸ್ಟ್ಯಾಂಡರ್ಡ್ ಅಂತಂದ್ರೆ, ಎಷ್ಟು ಭಯ ಪಡಿಸ್ತಾರೆ ಜನ, ಇದನ್ನೆಲ್ಲ ನೀವು ಸೈಡಿಗೆ ಇಟ್ಬಿಡಿ. ನೀವು ಎಷ್ಟು ಡಿಸರ್ವಿಂಗ್ ಇದ್ದೀರಾ, ನಿಮ್ಮ ಹತ್ರ ಎಷ್ಟು ಕೆಪಾಸಿಟಿ ಇದೆ, ನಿಮ್ಮಲ್ಲಿ ಎಷ್ಟು ಯೋಗ್ಯತೆ ಇದೆ ಅಂತ ಟೆಸ್ಟ್ ಮಾಡೋ ಸಲುವಾಗಿ ಇದೊಂದು 10th ಎಕ್ಸಾಮ್, ಹೌದಲ್ವಾ? ನೀವು 9th ವರೆಗೂ ಎಲ್ಲ ಎಕ್ಸಾಮ್ ಹೆಂಗ್ ಬರ್ದಿರಿ ಹಂಗೆ ನೀವು 10th ಎಕ್ಸಾಮ್ ಬರೀತೀರಿ. ಇಷ್ಟೇ, ಏನ್ ಡಿಫ್ರೆನ್ಸ್ ಇರ್ತದ? 9th ನಾಗ ನೀವು ನಿಮ್ ಸ್ಕೂಲ್ನಾಗ ಕುಂತ ಎಕ್ಸಾಮ್ ಬರೀತೀರಿ, 10th ನಾಗ ನೀವು ಬೇರೆ ಸ್ಕೂಲ್ನಾಗ ಕುಂತ ಎಕ್ಸಾಮ್ ಬರೀತೀರಿ ಅಷ್ಟೇ. 9th ಒಳಗ ನಿಮ್ ಪೇಪರ್ಸ್ ನಿಮ್ ಸ್ಕೂಲ್ ಟೀಚರ್ಸ್ ತಿದ್ದುತ್ತಾರ, ಬಟ್ 10th ನಾಗ ನಿಮ್ ಪೇಪರ್ಸ್ ಬೇರೆ ಸ್ಕೂಲ್ ಟೀಚರ್ಸ್ ತಿದ್ದುತ್ತಾರ, ಬೇರೆ ಕಡೆ ಹೋಗ್ತಾವ ವ್ಯಾಲ್ಯೂಯೇಷನ್ ಸಲುವಾಗಿ. ಇಷ್ಟೇ ಡಿಫ್ರೆನ್ಸ್. ಮುಂದಿಂದೆಲ್ಲ ಓದೋರ್ ನೀವು, ಬರೆಯೋರ್ ನೀವು, ರಿಸಲ್ಟ್ ನಿಮ್ದೆ, ವರ್ಕ್ ಮಾಡೋರ್ ನೀವೇ. ಸೊ ನಿಮ್ ಸಲುವಾಗಿ, ನಿಮಗ್ ವರ್ಕ್ ಮಾಡೋ ಸಲುವಾಗಿ, ನಿಮ್ಗೆ ಹೆಲ್ಪ್ ಮಾಡೋ ಸಲುವಾಗಿ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ. ನಿಮ್ಗೆ ಎಕ್ಸಾಮ್ ಇರ್ಬೋದು, FA1 FA2 ಅಂತ ಸಿಂಪಲ್ ಟೆಸ್ಟ್ ಇರ್ಬೋದು, ನಿಮ್ ಸ್ಕೂಲ್ ಯಾವುದೇ ಎಕ್ಸಾಮ್ ಇರ್ಬೋದು, ಇಲ್ಲಿ ನಿಂತ ಹಿಡ್ಕೊಂಡು ಬೋರ್ಡ್ ಎಕ್ಸಾಮ್ ವರೆಗೂ ನಾನ್ ನಿಮ್ ಜೊತೆ ಇರ್ತೀನಿ. ಸೊ ನೀವು ವರ್ಕ್ ಮಾಡೋಕೆ ರೆಡಿ ಇರಬೇಕು ಇವತ್ತಿನಿಂದಾನೆ. ಸೊ ಇವತ್ತಿನಿಂದ ನಿಮ್ ಸ್ಟಡಿನ ನೀವು ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಸಲುವಾಗಿ ನಾನು ಇಲ್ಲಿ ಟಿಪ್ಸ್ ಅನ್ನ ತಂದಿದ್ದೀನಿ. ಗ್ಯಾರಂಟಿ ವರ್ಕ್ ಮಾಡುತ್ತೆ. ಈ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಪಕ್ಕಾ ನೀವು ಎಕ್ಸಾಮ್ ಅಲ್ಲಿ ಔಟ್ ಆಫ್ ಸ್ಕೋರ್ ಮಾಡೇ ಮಾಡ್ತೀರಾ. ಜಸ್ಟ್ ಫಾಲೋ ಮೀ. ಓಕೆನಾ ಸ್ಟೂಡೆಂಟ್ಸ್? ಸುಮ್ನೆ ಕೂತ್ಕೊಂಡು ಕೇಳೋದಲ್ಲ, ಇದನ್ನ ಇಂಪ್ಲಿಮೆಂಟ್ ಕೂಡ ಮಾಡ್ಬೇಕು. ಇಂಪ್ಲಿಮೆಂಟ್ ಮಾಡೋದು ಯಾರು? ನೀವು. ವಿಡಿಯೋ ನೋಡೋದಲ್ಲ, ಅದನ್ನ ಅಪ್ಲೈ ಕೂಡ ಮಾಡ್ಕೋಬೇಕು. ಈಗಲೇ ಈ ಕ್ಷಣದಿಂದಾನೇ ರೆಸ್ಪಾನ್ಸಿಬಲ್ ಆಗಿ, ಈ ಮಾತನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ರೆಸ್ಪಾನ್ಸಿಬಲ್ ಆಗಿ ವರ್ಕ್ ಮಾಡಿ. ಓಕೆನಾ? ಸೊ ಸ್ಟಡಿ ಡೈಲಿ, ನಾಟ್ ಒಕೇಶನಲಿ. ಎಲ್ಲೋ ಇವತ್ತು ಒಂದಿನ ಓದ್ದ, ಆಮೇಲೆ 4-5 ದಿವಸ ಎಕ್ಸಾಮ್, ಇವತ್ತು ಒಂದಿನ ಓದ್ದ ಆಮೇಲೆ 4-5 ದಿವಸ ಏನಪ್ಪಾ ಏನ್ ಓದಮ್ಮಿ, ಒಂದಿನ ಓದಿದಲ್ಲ ಸಾಕು, ನಡಿ ಆಟ ಆಡಮ್ಮ, ನಡಿ ಅಲ್ಲಿ ಹೋಗಮ್ಮ ಇಲ್ಲಿ ಹೋಗಮ್ಮ, ಹಿಂಗ್ ಮಾಡಿದ್ರೆ ಆಗಲ್ಲ. ಸೊ ಸ್ಟಡಿ ಡೈಲಿ ಮಾಡ್ಬೇಕು. ಯಾವಾಗೋ ಹುಣ್ಣಿಗೊಮ್ಮ, ಅಮಾಸಿಗೊಮ್ಮ, ಗ್ರಹಣ ಹಿಡ್ದವ್ರ ತರ ಓದ್ಕೋದ್ ಕೂಡೋದಲ್ಲ, ಎಂದೆಂದೋ ಒಂದೊಂದ್ಸಲ. ದಿನ ಸ್ಟಡಿ ಮಾಡ್ಬೇಕು, ಕನ್ಸಿಸ್ಟೆಂಟ್ ಆಗಿರ್ಬೇಕು ನೀವು ನಿಮ್ ಸ್ಟಡಿನಾಗ. ಓಕೆ, ಸೊ ಎವ್ರಿ ಸಿಂಗಲ್ ಡೇ ನೀವು ಸ್ಟಡಿ ಮಾಡಬೇಕು. ಎವ್ರಿ ಸಿಂಗಲ್ ಡೇ 2ರಿಂದ 3 ಗಂಟೆರ ನೀವು ಸ್ಟಡಿ ಮಾಡಬೇಕು. 2ರಿಂದ 3 ಗಂಟೆರ ನೀವು ಸ್ಟಡಿ ಮಾಡಲೇಬೇಕು. ಎಲ್ಲೋ ಒಂದು 10 ನಿಮಿಷ ಕುಂತೋದ, ಆಮೇಲೆ ಬುಕ್ ಯಾಕಡೋ, ನೀವ್ ಯಾವ ಸೈಡೋ ಮತ್ತದು ಗೊತ್ತೇ ಇಲ್ಲ, ಆಮೇಲೆ 8 ದಿನ ಬಿಟ್ಟು ಬುಕ್ ಹುಡುಕ್ಲಕ್ಕ ನೋಡ್ಲತ್ತೀರಿ, ನಿಮ್ಗೆ ಬುಕ್ ಸಿಗಲ್ ಹೋಗ್ಯದ. ಇಂಥ ಪರಿಸ್ಥಿತಿ ನೀವು ತಂದ್ಕೋಬೇಡಿ.
ಆಯ್ತಾ? 2 ರಿಂದ 3 ಗಂಟೆ ನೀವು ಪ್ರತಿದಿನ ಸ್ಟಡಿ ಮಾಡಲೇಬೇಕು. ಪ್ರತಿದಿನ ನೀವು ಸ್ಟಡಿ ಮಾಡಬೇಕು. ಸೇಮ್ ಡೇ ರೂಲ್ ಏನಿದೆ, ಇವತ್ತು ಏನು ನಿಮ್ಮಲ್ಲಿ ಪಾಠ ಮಾಡಿರ್ತಾರೆ, ಇವತ್ತು ನಾವು ಏನ್ ಪಾಠ ಕಲಿಸಿರ್ತೀವಿ, ಏನ್ ಪಾಠ ನಾವು ಕಲಿಸಿರ್ತೀವಲ್ವಾ, ಏನ್ ನೀವು ಸ್ಕೂಲಲ್ಲಿ ಕಲ್ತಿರ್ತೀರಾ, ಏನ್ ನಮ್ಮಿಂದ ನೀವು ಕಲ್ತಿರ್ತೀರಾ, ನಾವ್ ಏನ್ ಕಲಿಸಿದಿರ್ತೀವಿ ಅದನ್ನ ನೀವು ಅದೇ ದಿನ ರಿವೈಸ್ ಮಾಡ್ಬೇಕು. ಜಸ್ಟ್ ಕೇಳಿ ಬರೋದಲ್ಲ ಮನೆಗೆ, ನೀವು ಅದನ್ನ ಅದೇ ದಿನ ರಿವೈಸ್ ಮಾಡ್ಬೇಕು. ಓಕೆನಾ? ಈಗ ನೋಡಿ, ಒಂದು ಚಾಪ್ಟರ್ ಮುಗೀತು, ನಾವು ಒಂದು ಚಾಪ್ಟರ್ ಕಂಪ್ಲೀಟ್ಲಿ ಮುಗಿಸ್ತೀವಿ ಅಂತಂದ್ರೆ ಎಲ್ಲ ಒಂದೇ ದಿನ ಓದ್ಕೋತ್ ಕೂಡೋದಲ್ಲ. ಒಂದ್ ಚಾಪ್ಟರ್ ಒಂದೇ ದಿನ ಮುಗಿಸಲ್ಲ ನಾವು. ಓಕೆ, ಒಂದ್ ಚಾಪ್ಟರ್ ಅನ್ಕೊಳ್ಳಿ, 1 ವೀಕ್ ತನ ನಾವು ಮುಗಿಸ್ತಿರ್ತೀವಿ. ಸೊ ಒಂದು ದಿನ ಏನ್ ಹೇಳಿರ್ತೀವಿ, ಲೈಕ್ ನಾವು ಒಂದು ದಿನ 1 ಪೇಜ್ ಹೇಳಿವಿ ಅಂತ ಅನ್ಕೋರಿ. ಆ 1 ಪೇಜ್ ನೀವು ಅವತ್ತಿನ ದಿನಾನೇ ಓದ್ಬೇಕು. ನೀವು ಆಲ್ರೆಡಿ ನೀವು ಅದು ಕ್ಲಾಸ್ ನೀವು ಕೇಳಿರ್ತೀರಿ, ಆ 1 ಪೇಜಿನ ಕ್ಲಾಸ್ ನೀವು ಕೇಳಿರ್ತೀರಿ. ರಿವಿಷನ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕು? 20 to 25 ಮಿನಿಟ್ಸ್ ಅಥವಾ 20 to 30 ಮಿನಿಟ್ಸ್ ಬೇಕಾಗ್ತದೆ. ಒಂದ್ ಸಬ್ಜೆಕ್ಟಿಗೆ ನೀವು ಅರ್ಧ ಗಂಟೆನೂ 1 ದಿವಸ ಕೊಟ್ರಿ ಅಂತ ಅನ್ಕೋರಿ. ಒಂದ್ ಸಬ್ಜೆಕ್ಟಿಗೆ ಅರ್ಧ ಗಂಟೆನೂ 1 ದಿವಸ ಕೊಟ್ರಂದ್ರ 3 ಅವರ್ನಾಗ ನೀವು ಎಲ್ಲಾ ಸಬ್ಜೆಕ್ಟ್ ಅನ್ನ ಆರಾಮ್ ಸರಿ ನೀವು ಕಂಪ್ಲೀಟ್ ಮಾಡಬಹುದು. ಸೊ 3 ಅವರ್ ಕೊಡ್ಲಕ್ಕಾಗಲ್ಲ. ದಿನದಾಗ 24 ಗಂಟೆ, ದಿನದಾಗ 24 ಗಂಟೆದ ನಿಮ್ಮ 3 ಅವರ್ ಕೊಡಕ್ಕಾಗಲ್ಲ? ಆಗ್ತದೇನಿಲ್ಲ? ಹಾಗೆ ಆಗ್ತದಲ್ಲ. 3 ಅವರ್ ನೀವು ನಿಮ್ ಸಲುವಾಗಿ, ನಿಮ್ ರಿಸಲ್ಟ್ ಸಲುವಾಗಿ ನೀವು ಕೊಟ್ಟೆ ಬಿಡ್ಬೇಕು. ಓಕೆನಾ? ಸೊ ನೀವು ನಿಮ್ ರಿಸಲ್ಟ್ ಸಲುವಾಗಿ 3 ಅವರ್ ಕೊಟ್ಟಿಲ್ಲ ಅಂದ್ರೆ ಯಾರು ಕೊಡ್ತಾರ? ನೀವು ವರ್ಕ್ ಮಾಡಿಲ್ಲ ಅಂದ್ರೆ ಯಾರು ಮಾಡ್ತಾರ? ಈ ಕ್ವಶನ್ ನಿಮಗ್ ಕೇಳ್ಕೊರ್. ಆನ್ಸರ್ ಏನ್ ಬರ್ತದ ಅದ್ರ ಮೇಲೆ ನಿಮ್ ಮುಂದಿನ ಕೆಲಸ ಡಿಪೆಂಡ್. ಆಯ್ತಾ? ರೈಟ್ ಮೋರ್, ಡೋಂಟ್ ಜಸ್ಟ್ ರೀಡ್. ಸುಮ್ಮ ಏನೋ ಕತೆ ರಾಮಾಯಣ ಓದಿದಂಗ ಓದ್ಕೋತ್ ಕೂಡೋದಲ್ಲ, ಹಿಂಗ್ ಕೂತ್ಕೊಂಡು ಬರೇ ಓದೋದಲ್ಲ. ಅದನ್ನ ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಬೇಕು. ರೈಟಿಂಗ್ ಪ್ರಾಕ್ಟೀಸ್. ಎಕ್ಸಾಮ್ನ ಹೋಗಿ 3 ಗಂಟೆ ನಿಮಗೆ ಕುಂತು ಬರೆದಿರ್ತದೆ. ಆ ಪ್ರಾಕ್ಟೀಸ್ ಸ್ಕಿಲ್ ಈಗಿನಿಂದಾನೇ ನೀವು ಡೆವಲಪ್ ಮಾಡ್ಕೋಬೇಕು. ಇಲ್ಲ ನಾನು 1 ತಿಂಗಳು ಇದ್ದಾಗ ಓದ್ತೀನಿ, ನಾನು 2 ತಿಂಗಳು ಇದ್ದಾಗ ಓದ್ತೀನಿ ಅಂತಂದ್ರೆ ಆಗಲ್ಲ. ಅವಾಗ ಏನಾಗ್ತದ, ನಿಮ್ಗೆ ಕನ್ಫ್ಯೂಷನ್ ಆಗ್ತದ, ಬರೆಯೋ ಸಲುವಾಗಿ ಟೈಮ್ ಸಿಗಲ್ಲ. 6 ಸಬ್ಜೆಕ್ಟ್ ಎಷ್ಟೊಂದು ಚಾಪ್ಟರ್ಸ್ ಇರ್ತಾವ ಮತ್ತದ್ರಾಗೆಲ್ಲ ಹೆಂಗ್ ಮಾಡ್ತೀರಿ, ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಆವಾಗ ಟೈಮ್? ಸೊ ಈಗಿನಿಂದಲೇ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೋರಿ. ರೀಡಿಂಗ್ ಈಸ್ ನಾಟ್ ಈಕ್ವಲ್ ಟು ಪ್ರಿಪ್ರೇಷನ್. ಓನ್ಲಿ ರೀಡಿಂಗ್ ಈಸ್ ನಾಟ್ ಈಕ್ವಲ್ ಟು ಪ್ರಿಪ್ರೇಷನ್. ಓಕೆ, ಯು ಹ್ಯಾವ್ ಟು ರೈಟ್. ವಾಟ್ ಯು ಹ್ಯಾವ್ ಟು ರೈಟ್? ಪ್ರಾಕ್ಟೀಸ್ ರೈಟಿಂಗ್ ಫುಲ್ ಆನ್ಸರ್ಸ್. ಎಲ್ಲ ಆನ್ಸರ್ಸ್ ಅನ್ನ ಬರ್ದಿ ನೋಡಿ. ಪ್ರಾಕ್ಟೀಸ್ ಪೇಪರ್ ತಗೊಳ್ಳಿ, ಬಂಡಲ್ ತಗೊಳ್ಳಿ. ಆ ಬಂಡಲ್ ತಗೊಂಡು ಅದ್ರ ಒಳಗೆಲ್ಲ ಕಂಪ್ಲೀಟ್ ಮಾಡ್ರಿ. ಬರ್ದು ನೋಡ್ರಿ. ಎಷ್ಟು ಬರಿಲತ್ತೀರ ಅನ್ಬೇಕ, ಆ ಬುಕ್ ಸ್ಟಾಲ್ದವ್ರು ಪರೇಶಾನ್ ಆಗ್ಬೇಕು, ಎಷ್ಟು ಪ್ರಾಕ್ಟೀಸ್ ಸೆಟ್ ಒಯ್ಲತ್ತನಪ್ಪ ಇವ ಅಂತ ಹೇಳಿ. ಡ್ರಾ ಅಂಡ್ ಲೇಬಲ್ ಡಯಾಗ್ರಾಮ್ ಡ್ರಾ ಮಾಡ್ರಿ, ಅದ್ರ ಲೇಬಲ್ ಪ್ರಾಕ್ಟೀಸ್ ಮಾಡ್ರಿ. ಸಾಲ್ವ್ ನ್ಯೂಮರಿಕಲ್ಸ್ ಅಂಡ್ ಪ್ರಾಬ್ಲಮ್ಸ್, ನ್ಯೂಮರಿಕಲ್ಸ್, ಡೆರಿವೇಶನ್ಸ್, ಮ್ಯಾಥ್ಸ್ ಇವೆಲ್ಲ ಪ್ರಾಕ್ಟೀಸ್ ಮಾಡ್ರಿ. ಓಕೆನಾ? ಸೊ ರೀಡಿಂಗ್ ಗಿವ್ಸ್ ಯು ನಾಲೆಡ್ಜ್ ಬಟ್ ರೈಟಿಂಗ್ ಗಿವ್ಸ್ ಯು ಮಾರ್ಕ್ಸ್. ರೀಡಿಂಗ್ ನಿಮಗೆ ನಾಲೆಡ್ಜ್ ಬರ್ತದೆ, ಬಟ್ ನೀವು ಅದನ್ನೇ ಬರ್ದಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಅದು ಕಾನ್ಸೆಪ್ಟ್ ನಿಮ್ ತಲೆ ಕೂಡ್ತದೆ. ಆ ಕಾನ್ಸೆಪ್ಟ್ ನೀವು ಚಲೋ ಎಕ್ಸಾಮ್ನ ರೀಪ್ರೆಸೆಂಟ್ ಬರ್ದ್ರಿ ಅಂತಂದ್ರೆ ನಿಮಗೆ ಮಾರ್ಕ್ಸ್ ಸಿಗ್ತದೆ. ಆಕ್ಟಿವ್ ರಿಕಾಲ್ ಥ್ರೂ ರೈಟಿಂಗ್ ಇಸ್ ವಾಟ್ ಆಕ್ಚುಲಿ ಸ್ಟಿಕ್ಸ್. ಓಕೆನಾ? ಸೊ ಬರೆಯೋದು ಪ್ರಾಕ್ಟೀಸ್ ಈಗಿನಿಂದಾನೇ ಮಾಡಿ, ಮುಂದೆ ಯಾವಾಗ ಹೋಗಿ ಮಾಡ್ತೀನಿ ಅನ್ನೋದಿಲ್ಲ. ಕಾನ್ಸೆಪ್ಟ್ ಫಸ್ಟ್, ದೆನ್ ಮೆಮೊರೈಸ್. ಫಸ್ಟ್ ನಿಮ್ಮಲ್ಲಿ ನೀವು ಏನ್ ಕಲಿಲತ್ತಿರಲ್ಲ, ನಾವ್ ಏನ್ ಹೇಳ್ಕೊಡ್ಲತ್ತೀವಲ್ಲ, ಸೊ ಆ ಕಾನ್ಸೆಪ್ಟ್ ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಸೈನ್ಸ್ ಓದ್ಲತ್ತೀರಿ, ಈಗ ಯಾವ್ದು ಒಂದು ನೀವು ಸರ್ಕ್ಯುಲೇಷನ್ ಓದ್ಲತ್ತೀರಿ, ನೀವು ಟ್ರಾನ್ಸ್ಪೋರ್ಟೇಷನ್ ಓದ್ಲತ್ತೀರಿ. ಓಕೆ, ಬ್ಲಡ್ ಹೆಂಗ್ ಸರ್ಕ್ಯುಲೇಟ್ ಆಗ್ಲತ್ತದ ಅಂತ ಹೇಳಿ ಓದ್ಲತ್ತೀರಿ. ನೀವು ಬ್ಲಡ್ ಸರ್ಕ್ಯುಲೇಟ್ ಆಗೋ ಸಲುವಾಗಿ ನಿಮ್ ಹಾರ್ಟ್ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲ, ಹಾರ್ಟ್ ಡೈಗ್ರಾಮ್ ನಿಮಗ್ ಗೊತ್ತಿಲ್ಲ, ಹಾರ್ಟ್ ಇನ್ ಸ್ಟ್ರಕ್ಚರ್ ನಿಮಗ್ ಗೊತ್ತಿಲ್ಲ, ಹಾರ್ಟ್ ಇನ್ ಪಾರ್ಟ್ಸ್ ನಿಮಗ್ ಗೊತ್ತಿಲ್ಲ ಅಂತಂದ್ರೆ ನಿಮಗ್ ಪ್ರೊಸೆಸ್ ಗೊತ್ತಾಗ್ತದ? ಇಲ್ಲ. ಸೊ ನೀವು ಏನು ಎಲ್ಲ ನಿಮ್ ಡೈಗ್ರಾಮ್ಸ್, ಪಾರ್ಟ್ಸ್, ಸ್ಟ್ರಕ್ಚರ್ ಮೊದಲು ಅದನ್ನೆಲ್ಲ ನೀವು ತಿಳ್ಕೊರಿ. ಅದು ತಿಳ್ಕೊಂಡ್ರಂದ್ರೆ ಅದು ಪ್ರೊಸೆಸ್ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ತದೆ. ಬರೀ ನೀವು ಫಂಕ್ಷನ್ ರಟ್ಟ ಹೊಡಿಲತ್ತೀರಿ, ನೀವು ಮೆಮರೈಸ್ ಮಾಡ್ಲತ್ತೀರಿ ಅಂತಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್ ಆ ಮೂಮೆಂಟ್ ಆದ್ರೂ 1 ದಿನ ನಿಮ್ಗೆ ನೆನ್ಪು ಹೋಗ್ಬಿಡ್ತದೆ. ಯಾಕ? ನೀವು ರಟ್ಟ ಹೊಡ್ದಿರಿ. ಅದು ಹೆಚ್ಚಿಗೆ ದಿನ ಉಳದಂತದ್ ಮಾತಲ್ಲ. ನೀವು ತಿಳ್ಕೊಂಡ್ರಿ ಅಂತಂದ್ರೆ ಅದು ನಿಮ್ಗೆ ಸಾಯತನ ನೆನಪಿರ್ತದೆ ಕಾನ್ಸೆಪ್ಟ್. ಓಕೆನಾ? ಸೊ ಲಾಂಗ್ ಟೈಮ್ ತನ, ಅಟ್ಲೀಸ್ಟ್ ಲಾಂಗ್ ಟೈಮ್ ತನಾರ ನೆನಪಿರ್ತದೆ ನಿಮ್ ಕಾನ್ಸೆಪ್ಟ್. ಸೊ ಫಸ್ಟ್ ಏನ್ ಮಾಡ್ರಿ, ಕಾನ್ಸೆಪ್ಟ್ ತಿಳ್ಕೋರಿ. ಓಕೆ, ಅಂಡರ್ಸ್ಟ್ಯಾಂಡ್ ಫಸ್ಟ್ ಸೈನ್ಸ್ ಕಾನ್ಸೆಪ್ಟ್, ಮ್ಯಾಥ್ಸ್ ಸ್ಟೆಪ್ಸ್, ಸೋಷಿಯಲ್, ಓಕೆ, language patterns, everything you have to understand.
Okay, so memory becomes easy once understood. Memorization happens naturally. ಒಂದ್ಸಲ ನೀವು ಟಾಪಿಕ್ಸ್ ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಈಸಿ ಆಗಿ ನಿಮ್ಗೆ ಎಲ್ಲಾ ಥಿಂಗ್ಸ್ ನಿಮಗೆ ನೆನಪಿರ್ತಾವ. ಓಕೆ, ಡೋಂಟ್ ಮಗ್ ಅಪ್ ಬ್ಲೈಂಡ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಟ್ರಾನ್ಸ್ಫಾರ್ಮ್ಸ್ ಎವ್ರಿಥಿಂಗ್. ಓಕೆ, ನೀವು ಮಗಪ್ ಮಾಡ್ರಿ ಅಂದ್ರೆ ಒಂದ್ 4 ಸೆಂಟೆನ್ಸ್ ನಿಮ್ಗೆ ನೆನಪಿರ್ತಾವ. ಆಮೇಲೆ ಮುಂದಿಂದ ಎಲ್ಲಿಂದ ನಿಮ್ಗೆ ನೆನಪು ಹೋಗ್ಬಿಡ್ತದ. ನಡ್ಬರ್ಕಿ ನಿಮ್ಗೆ ಯಾರು ಹೇಳ್ಬೇಕು ಬಂದು ಅಲ್ಲ. ಅದೇ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಿ, ನಿಮ್ಗೆ ಮುಂದೆ ಏನೋ ಬರೋಲ್ ಹೋಗಿದೆ ಅಂದ್ರೂ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದನ್ನ ನೀವು ಎಕ್ಸಾಮ್ನಾಗ ಬರಿಬಹುದು. ಸೊ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರೋದು, ಕಾನ್ಸೆಪ್ಟ್ ಏನದ ಚಲೋ ತಿಳ್ಕೊರ, ಆ ಕಾನ್ಸೆಪ್ಟ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ರಿ. ಆ ಕಾನ್ಸೆಪ್ಟಿಗೆ ನೋಡ್ರಿ, ಅದಕ್ಕೆ ಹಿಂಗ್ ಗುರಾಯಿಸ್ರಿ. ಆ ಪೇಜ್ ತಗೊಂಡು ಆ ಪೇಜಿನಾಗ ಆ ಕಾನ್ಸೆಪ್ಟ್ ಹಿಂಗ್ ಗುರಾಯಿಸ್ಬೇಕು. ಏನದ ಏನಿಲ್ ತಿಳ್ಕೊಬೇಕು, ಅದ್ರೊಳಗ ಡೆಪ್ತ್ ಒಳಗೆ ಹೋಗ್ಬೇಕು. ಅದು ಏನ್ ಹೇಳತ್ತದ, ಅದು ಟಾಪಿಕ್ ಏನ್ ಹೇಳತ್ತು ಅಂತ ತಿಳ್ಕೊಬೇಕು. ಅದ್ರ ಜೊತೆ ಮಾತಾಡ್ಬೇಕು, ಅದ್ರ ಫ್ರೆಂಡ್ ಆಗ್ಬೇಕು, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಎಲ್ಲ ಹೋಗೋದ ಅರ್ಜೆಂಟ್ನಾಗ ಓದ ರಟ್ಟ ಹೊಡೆದ ನೀವು ಮಾರ್ಕ್ಸ್ ಸ್ಕೋರ್ ಮಾಡ್ಲಿಕ್ಕೆ ಆಗಲ್ಲ ಚಲೋ. ಸೊ ಫಸ್ಟ್ ಕಾನ್ಸೆಪ್ಟ್ ಚಲೋ ತಿಳ್ಕೊಬೇಕು. ಓಕೆನಾ? ಮಾಸ್ಟರ್ ಯುವರ್ ಟೆಕ್ಸ್ಟ್ ಬುಕ್. ನಿಮ್ ಬುಕ್ ಇರ್ತದ, ನಿಮ್ ಕ್ಲಾಸಿಗೆ ನಿಮ್ ಟೆಕ್ಸ್ಟ್ ಬುಕ್ ಇರ್ತದ. ಆ ಟೆಕ್ಸ್ಟ್ ಬುಕ್ ಅದ ನೀವು ಚಲೋ ಪರ್ಫೆಕ್ಟ್ ಆಗ್ಬೇಕು. ಆ ಟೆಕ್ಸ್ಟ್ ಬುಕ್ ದ ಈಚ್ ಅಂಡ್ ಎವ್ರಿ ಲೈನ್ ನಿಮ್ಗೆ ಗೊತ್ತಿರ್ಬೇಕು. ಈಚ್ ಅಂಡ್ ಎವ್ರಿ ಲೈನ್, ಈ ಪೇಜ್ನಾಗ ಈ ಲೈನ್ ಅದ ಅಂತ ನೀವು ಅಷ್ಟು ಪರ್ಫೆಕ್ಟ್ ಆಗ್ಬೇಕು ನೀವು. ಓಕೆ, ಸೊ ಇನ್ ಟೆಕ್ಸ್ಟ್ ಕ್ವಶನ್ ಓದ್ಬೇಕು. ಬುಕ್ಕಿನ ಒಳಗಿನ ಕ್ವಶನ್ಸ್ ನಿಮ್ಗೆ ಎಕ್ಸಾಮ್ನಾಗ ಕೇಳ್ತಾರ. ಓಕೆ, ಬ್ಯಾಕ್ ಎಕ್ಸಸೈಸ್ ಇರ್ತಾವ, ಬ್ಯಾಕ್ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಡೋಂಟ್ ಸ್ಕಿಪ್ ದೀಸ್, ದೇ ಆರ್ ಗೋಲ್ಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಬುಕ್ಕಿನ ಒಳಗಿನ ಲೈನ್ ಟು ಲೈನ್ ಓದಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಿ ಅಂತಂದ್ರ ನಿಮ್ಮ ಬುಕ್ಕಿನ ಹೊರಗಿನ ಆನ್ಸರ್ನು ನಿಮ್ಗೆ ಈಸಿಲಿ ಬರ್ತದ. ಎಲ್ಲಿಂದೇ ಕ್ವಶನ್ ಕೇಳಲ್ಲ, ನೀವು ಬುಕ್ಕಿನ ಲೈನ್ ಟು ಲೈನ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಿ ಅಂತಂದ್ರ ನಿಮ್ಗೆ ಎವ್ರಿಥಿಂಗ್, ಯು ವಿಲ್ ಗೆಟ್ ಟು ನೋ ಎವ್ರಿಥಿಂಗ್. ಅಂಡ್ ನೆಕ್ಸ್ಟ್ ಡಯಾಗ್ರಾಮ್ಸ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ಡಯಾಗ್ರಾಮ್ಸ್. ಡಯಾಗ್ರಾಮ್ ಜೊತೆ ಲೇಬ್ಲಿಂಗ್ ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ ಸ್ಟೂಡೆಂಟ್ಸ್? ಇಫ್ ಯು ಮಾಸ್ಟರ್ ಯುವರ್ ಟೆಕ್ಸ್ಟ್ ಬುಕ್, ಯು ಆರ್ ಆಲ್ರೆಡಿ ಅಹೆಡ್ ಆಫ್ 90% ಆಫ್ ಸ್ಟೂಡೆಂಟ್ಸ್. ಸೊ ಟೆಕ್ಸ್ಟ್ ಬುಕ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಚಲೋ ಸ್ಕೋರ್ ಮಾಡೋ ಸಲುವಾಗಿ ಯಾರಿಂದಲೂ ನಿಂದಿಸಕ್ಕೆ ಆಗಲ್ಲ. ಓಕೆ, ಮೇಕ್ ಅ ಸಿಂಪಲ್ ಡೈಲಿ ರೂಟೀನ್. ಓಕೆ ಅಂತಂದ್ರ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಟೈಮ್ ಟೇಬಲ್ ಹಾಕೋಬೇಕು. ಓಕೆ, ಏನ್ ಮಾಡ್ಬೇಕು? ಒಂದು ಟೈಮ್ ಟೇಬಲ್ ಹಾಕೋಬೇಕು. ಈ ಟೈಮ್ ಟೇಬಲ್ ಹೆಂಗಿರ್ಬೇಕು ಗೊತ್ತಾ? ಇದು ಟೈಮ್ ಟೇಬಲ್ ನೀವು ಏನ್ ಹಾಕೊಂಡಿರ್ತೀರ ಫಾಲೋ ಮಾಡಪ್ಲೇ ಇರ್ಬೇಕು. ಎಂದೋ ಒಂದಿನ ನಿಮ್ಗೆ ಜೋಶ್ ಬಂದಿದಿರ್ತದೆ, ಇನ್ನು ಹಿಂಗ್ ಗೊತ್ತೀನಿ, ನಾನು ನಸ್ಕಿನಾಗೆಲ್ಲ ಎದ್ದು ಓದ್ತೀನಿ, ರಾತ್ರಿ ಮಲ್ಕೊಂಬಲ್ದೇನೆ ನಾ ಓದ್ಕೋತಾನೆ ಕೂಡ್ತೀನಿ ಅಂತಂದು ಪೂರ್ತಿ 2 ತನ ರಾತ್ರಿ ಓದೋ ಡ್ಯೂರೇಷನ್ ಇಟ್ಟು ಮತ್ತೆ ನಸ್ಕಿನಾಗ 4 ಅಥವಾ 3 ಎದ್ದಿ ನಾ ಓದ್ತೀನಿ ಅಂತ ಇಂಥ ಟೈಮ್ ಟೇಬಲ್ ಅಂತ ಹಾಕೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಯಾವ ಟೈಮ್ ಟೇಬಲ್ ನಿಮಗೆ ಫಾಲೋ ಮಾಡ್ಲಕ್ ಆಗ್ತದಲ್ಲ ಆ ಟೈಮ್ ಟೇಬಲ್ ಹಾಕೋರಿ. ಒಂದ್ ವೇಳೆ ಆಗ್ಲಾರ್ದು ಬಹಳ ಸ್ಟ್ರಿಕ್ಟ್ ಟೈಮ್ ಟೇಬಲ್ ಹಾಕೊಂಡ್ರಿ, ಬಹಳ ಓವರ್ ಸ್ಟ್ರಿಕ್ಟ್ ಟೈಮ್ ಟೇಬಲ್ ಹಾಕೊಂಡ್ರಿ ಅಂದ್ರೆ ಆ ಟೈಮ್ ಟೇಬಲ್ ನಿಮಗೆ ಫಾಲೋ ಮಾಡ್ಲಕ್ ಆಗಲ್ಲ. ಅವಾಗ ನಿಮ್ಗೆ ಒಳಗೆ ಏನ್ ಅನಿಸ್ತದ, ಅಯ್ಯೋ ನಾ ಇದು ಟೈಮ್ ಟೇಬಲ್ ಹಾಕೊಂಡಿನ್ ಬಟ್ ಇದನ್ನ ಟೈಮ್ ಟೇಬಲ್ ಫಾಲೋನೇ ಮಾಡಲ್ ಹೋಗಿನ ಅಂದ್ರೆ ಗಿಲ್ಟ್ ಒಂದು ನಿಮ್ಮಲ್ಲಿ ಬರ್ತದ. ಆಮೇಲೆ ನಿಮ್ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತದ. ಮುಂದೆ ನೀವು ಟೈಮ್ ಟೇಬಲ್ ಹಾಕೊಂಬದೇ ಬಿಡ್ತೀರಿ, ಏನ್ ಟೈಮ್ ಟೇಬಲ್ ಹಾಕೊಂಡ್ರು ನಾನು ನೀವು ಫಾಲೋ ಮಾಡೋದೇ ಆಗಲ್ ಹೋಗಿದೆ ಅಂತ ಹೇಳಿ ನೀವು ಟೈಮ್ ಟೇಬಲ್ ಹಾಕೊಳ್ಳೋದೇ ಬಿಡ್ತೀರಿ. ಸೊ ಡೋಂಟ್ ಡೂ ಲೈಕ್ ದಟ್. ನಿಮ್ಗೆ ಯಾವ್ದು ಆಗ್ತದಲ್ಲ ಅದೇ ಟೈಮ್ ಟೇಬಲ್ ಹಾಕೋರಿ. ನಿಮ್ಗೆ ರಾತ್ರಿ ತಡತನ ಕೂಡೋದಾಗ್ತದ, ರಾತ್ರಿ ಟೈಮ್ ಟೇಬಲ್ ಹಾಕೋರಿ. ಲೈಕ್ ರಾತ್ರಿ ನಾನು 7ರಿಂದ ನಾನು 11-12 ತನ ಓದ್ತೀನಿ ಅಂತಂದ್ರೆ ಠೀಕೆ, ರಾತ್ರಿ ಟೈಮ್ ಟೇಬಲ್ ಹಾಕೋರಿ. ನಿಮ್ಗೆ ರಾತ್ರಿ ತಡತನ ಕೂಡೋದಾಗಲ್ಲ, ನಿಮ್ಗೆ 10ಕ್ಕೆ ನಿಮ್ಗೆ ನಿದ್ದೆ ಬರ್ತದ ಅಂದ್ರೆ 7ರಿಂದ 9 ತನ ಓದ್ರಿ. ನಸ್ಕಿನಾಗ ಏನ್ ಟೈಮ್ ಟೇಬಲ್ ಹಾಕೋರಿ, ನಸ್ಕಿನಾಗ 5ಕ್ಕೆ ಕೇಳ್ರಿ ಅಥವಾ ನಸ್ಕಿನಾಗ 4ಕ್ಕೆ ಕೇಳ್ರಿ, 4ರಿಂದ 7 ತನ ಓದ್ರಿ, 4ರಿಂದ 6 ತನ ಓದ್ರಿ. ಇಂಥ ಟೈಮ್ ಟೇಬಲ್ ಹಾಕೋರಿ. ನೀವು ಮಲ್ಕೊಳ್ಳೋದು ಯಾವಾಗ ರಾತ್ರಿ ನಿಮ್ಗೆ ನಿದ್ದೆ ಜಾಸ್ತಿ ಬರ್ತದಂದ್ರ ಮುಂಜಾನೆ ಟೈಮ್ ಟೇಬಲ್ ಹಾಕೋರಿ. ಮಾರ್ನಿಂಗ್ ನಿಮಗೆ ಜಾಸ್ತಿ ನಿದ್ದೆ ಬರ್ತದ ಅಂತಂದ್ರ ರಾತ್ರಿ ಟೈಮ್ ಟೇಬಲ್ ಹಾಕೋರಿ ಓದೋ ಸಲುವಾಗಿ. ಸೊ ನಿಮ್ಗೆ ಯಾವ ಟೈಮ್ ನಿಮಗ್ ಸೂಟೇಬಲ್ ಅದ, ನಿಮ್ ಬಾಡಿಗೆ ಸೂಟೇಬಲ್ ಅದ, ನಿಮ್ ಹೆಲ್ತಿಗೆ ಸೂಟೇಬಲ್ ಅದ, ಓಕೆ ನಿಮ್ ಸ್ಲೀಪ್ ವೇಕ್ ಸೈಕಲಿಗೆ ಸೂಟೇಬಲ್ ಅದಲ್ಲ ಆ ಟೈಮ್ ಟೇಬಲ್ ಹಾಕೋರಿ. ಓಕೆನಾ? ಸೊ ಯಾವ ಟೈಮ್ ಟೇಬಲ್ ಹಾಕೋತೀರಿ ಆ ಟೈಮ್ ಟೇಬಲ್ಗೆ ನೀವು ಸ್ಟಿಕ್ ಆಗಿರ್ರಿ. ರೈಟ್? ಸೊ ಸಬ್ಜೆಕ್ಟ್ ರಿವಿಷನ್ ಮಾಡಬೇಕು. ಚೂಸ್ 1 ಸಬ್ಜೆಕ್ಟ್ ಅಂಡ್ ರಿವೈಸ್ ಥರೋಲಿ.
ಓಕೆ ಅಂಡ್ ರೈಟಿಂಗ್ ಪ್ರಾಕ್ಟೀಸ್ ಅಂತೂ ಇದ್ದೇ ಇರಬೇಕು. ಪ್ರೀವಿಯಸ್ ಟಾಪಿಕ್ ಈಗ ಒಂದ್ ಸಬ್ಜೆಕ್ಟ್ ನಾಗ ಒಂದ್ ಟಾಪಿಕ್ ಓದ್ರಿ, ಒಂದ್ ಚಾಪ್ಟರ್ ಓದ್ರಿ, ಓಕೆ ಮುಂದಿನ ಚಾಪ್ಟರ್ 2ನೇ ಪಾಠಕ್ಕೆ ಹೊಂಟಿರಿ ಅಂತಂದ್ರೆ ಮೊದಲನೇ ಪಾಠ ನೆನ್ಪ್ ಹೋಗಿಸ್ಬಾರ್ದು, ಮತ್ತೆ ಮರು ಕಳಿಸ್ಬೇಕು. ಮೊದಲನೇ ಚಾಪ್ಟರ್ ಮತ್ತೊಂದ್ಸಲ ಹೋಗಿ ನೋಡ್ಬೇಕು, ಓದ್ಬೇಕು, ರಿವೈಸ್ ಮಾಡ್ಬೇಕು. ನೀವು ಎಷ್ಟೇ ಓದ್ರಿ ರಿವೈಸ್ ಮಾಡಿಲ್ಲ ಅಂತಂದ್ರೆ ಏನಿಲ್ಲ, ಬೋರಲ್ಲಿ ಹಾಕಿದ ಚಂಬಿನ ಮೇಲೆ ನೀರು ಸುರಿಸಿದಂಗ ಅದ ನೋಡ್ರಿ. ಓಕೆ, ಸೊ ನೀವು ಚಲೋ ಸ್ಕೋರ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಅದು ಬಿಂದಿಗೆನ ಕಡಿ ಇಡ್ಬೇಕು, ಸೀದಾ ಇಟ್ಟು ನೀರ್ ಹಾಕ್ಬೇಕು, ಅಂದ್ರೆ ಒಳಗ್ ಹೋಗ್ತದ. ಉಲ್ಟಾ ನೀವು ಬಿಂದಿಗೆ ಇಟ್ಟಿ ಮ್ಯಾಲ್ ನೀರ್ ಹಾಕ್ಲತ್ತೀರಿ ಅಂತಂದ್ರ ಹೋಗಲ್. ಓಕೆ, ನೀರ್ ಒಳಗ್ ಹೋಗ್ತದೇನು ಇಲ್ಲ, ಬಿಂದಿಗೆ ತುಂಬತದೇನು ತುಂಬಲ್ಲ. ಹಂಗೆ ನೀವ್ ಏನ್ ಓದ್ಲತ್ತೀರಿ ಫುಲ್ ಫೋಕಸ್ ಲಿಂದ ಓದ್ಬೇಕು, ನಿಮ್ ಬ್ರೈನ್ ತೆಗ್ದಿಟ್ಟು ಓದ್ಬೇಕು, ನಿಮ್ ಮನಸ್ ಬಿಚ್ಚಿಟ್ಟು ಓದ್ಬೇಕು. ಸೊ ದಟ್ ಎಲ್ಲಾ ಕಾನ್ಸೆಪ್ಟ್ ನಿಮ್ ಬ್ರೈನ್ ನಾಗ, ನಿಮ್ ಮನ್ಸ್ನಾಗ, ನಿಮ್ ಆತ್ಮತನ ಹೋಗಿ ಮುಟ್ಬೇಕು. ಅಂದ್ರೆ ಅವ್ ಒಟ್ಟು ಕಾನ್ಸೆಪ್ಟ್ ನಿಮ್ಗೆ ನೆನ್ಪು ಹೋಗೋದಿಲ್ಲ. ಓಕೆನಾ ಮಕ್ಕಳೇ, ಗೊತ್ತಾಯ್ತಾ? ಸೊ ಏನೇನ್ ಓದ್ಲತ್ತೀರಿ, ಮುಂದಿನ ಟಾಪಿಕ್ಸ್ ನೀವು ಓದ್ಲತ್ತೀರಿ ಅಂದ್ರೆ ಹಿಂದಿನ ಟಾಪಿಕ್ಸ್ ನೀವು ಮತ್ತೆ ರಿವೈಸ್ ಮಾಡ್ಲೇಬೇಕು. ಎಲ್ಲಿ ಸನ ರಿವೈಸ್ ಮಾಡಲ್ಲ ಅಲ್ಲ ನೀವು, ಅಲ್ಲಿ ಸನ ನಿಮ್ಗ ಕಾನ್ಸೆಪ್ಟ್, ನಿಮ್ಗ ಕ್ಲಾರಿಟಿ ಸಿಗಲ್ಲ. ಓಕೆ, ಸೊ revisit something from last week and keep it realistic, not over strict. ನಾನು ಹಿಂಗ್ ಹೋಗ್ತೀನಿ ಅಂತ ಪೂರ್ತಿ ರಾತ್ರಿ ಎಲ್ಲ ಮಳ್ಕೊಲಾರ್ದೆ ಇಂಥ ಸ್ಟ್ರಿಕ್ಟ್ ಟೈಮ್ ಟೇಬಲ್ ಅದನ್ನ ಹಾಕೊಂಡ್ರಿ ಅಂತಂದ್ರೆ ನಿಮ್ಗ ಓದಕ್ಕ ಆಗಲ್ಲ. ಓಕೆನಾ? ಸೊ ವೀಕ್ಲಿ ರಿವಿಷನ್ ಈಸ್ ಮಸ್ಟ್. ಸಂಡೇ ಇರ್ತದ, ವಾರ ಪೂರ್ತಿ ಎಲ್ಲ ಓದಿದಿರ್ತೀರಿ, ಓದಿದೆಲ್ಲ ಸಂಡೇ ರಿವೈಸ್ ಮಾಡ್ಬೇಕು. ಓಕೆ, ಸೊ ಈಗ ನೋಡ್ರಿ, ಈಗ ಸೋಮವಾರದ, ಮಂಗಳವಾರದ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಓಕೆ, ಸ್ಯಾಟರ್ಡೇ, ಸಂಡೇ. ಓಕೆ, ಇವೆರಡು ದಿನ ಓದಿದಿರ್ತೀರಿ. ಮತ್ತೆ ವೆನ್ಸ್ಡೇ ಇವೆರಡು ದಿನ ಏನೇನು ಓದಿರ ಅದು 1 ಗಂಟೆ ರಿವೈಸ್ ಮಾಡ್ರಿ. ಓಕೆ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಏನ್ ಓದ್ತೀರಿ ಮತ್ತೆ ಅದು ಸಂಡೇ ರಿವೈಸ್ ಮಾಡ್ರಿ. ಓಕೆ, ಈ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಎಲ್ಲ, ಸ್ಯಾಟರ್ಡೇ ಎಲ್ಲ ಓದಿದ್ ಸಂಡೇ ರಿವೈಸ್ ಮಾಡ್ರಿ. ಹಿಂಗ ವಾರದಾಗ ನಿಮಗೆ ಎಷ್ಟು ದಿನ ರಿವೈಸ್ ಆಗ್ತದೆ? 2 ದಿನ ನಿಮಗೆ ರಿವಿಷನ್ ಆಗ್ತದೆ. ಸೊ ನೀವು ನೀವು ಜಾಸ್ತಿ ರಿವೈಸ್ ಮಾಡೋದ್ರಿಂದ ಏನಾಗ್ತದೆ, ಒಂದು ಬುಕ್ ನೀವು ಈ ವರ್ಷ ಮುಗಿಸ್ತನ 30-40 ಸಾರಿ ಆರಾಮ್ ಸರಿ ನೀವು ರಿವೈಸ್ ಮಾಡ್ಬಹುದು. ಮಿನಿಮಮ್ 30-40 ಸಾರಿ ರಿವೈಸ್ ಮಾಡ್ಬೋದು. ನೀವು ಒಂದು ಬುಕ್ 30-40 ಸಾರಿ ನೀವು ರಿವೈಸ್ ಮಾಡಿರಂತಂದ್ರೆ ನೀವು ಔಟ್ ಆಫ್ ಸ್ಕೋರ್ ಮಾಡೋದ್ರಿಂದ ಯಾರಿಂದ ನಿಂದಿರ್ಸಕ್ ಆಗ್ತದೆ? ಯಾರಿನ್ನೂ ಆಗಲ್ಲ. ಓಕೆನಾ? ಸೊ ಸಂಡೇ ರಿವೈಸ್ ಮಾಡಬೇಕು, ಎವ್ರಿ ಸಂಡೇ. ದಿಸ್ ಅವಾಯ್ಡ್ಸ್ ಫಾರ್ಗೆಟಿಂಗ್. ಓಕೆ, ಏನಾಗ್ತದ, ನೆನ್ಪ್ ಹೋಗೋದಿಲ್ಲ ನಿಮಗ್, ಚೀಸ್ ನೆನ್ಪ್ ಉಳಿತದ ಒಳಗ್. ವೀಕ್ಲಿ ರಿವಿಷನ್ ಪ್ರಿವೆಂಟ್ಸ್ ದ ಐ ಸ್ಟಡೀಡ್ ಇಟ್ ಬಟ್ ಐ ಫಾರ್ಗಾಟ್. ಈ ಪ್ರಾಬ್ಲಮ್ ಅನ್ನ ನಿಲ್ಲಿಸ್ತದ. ಅರೆ ನಾವು ಓದಿನಿ ಖರೆ ನಂಗೆ ನೆನಪೇ ಇಲ್ಲ, ನಾವು ಓದಿದ್ ನನ್ಗೆಲ್ಲ ನೆನಪು ಹೋಗ್ಯದ, ಇಂಥ ಪ್ರಾಬ್ಲಮ್ ನಿಂದಿರ್ತದ. ಯಾವುದು? ವೀಕ್ಲಿ ರಿವಿಷನ್. ಓಕೆನಾ? And avoid these mistakes. What you have to avoid? Studying only before exam. ಓಕೆ, ಕಂಪೇರಿಂಗ್ ವಿತ್ ಅದರ್ಸ್. ಯಾವ ಜಾಸ್ತಿ ಓದ್ಲತನ, ನನ್ಗೆ ಓದಲ್ಲೇ ಹೋಗಿನಿ, ಅವನಿಗೆ ಜಾಸ್ತಿ ಮಾರ್ಕ್ಸ್ ಹೊಂಟವ, ನನಗೆ ಬರಲೇ ಹೋಗ್ಯದ, ಅವ ಭಾಳ ಹುಷಾರನ, ನಾ ಇಲ್ಲ, ಅವಂದು ಮ್ಯಾಥ್ಸ್ ಭಾಳ ಸ್ಟ್ರಾಂಗ್ ಅದ, ನಂದಿಲ್ಲ, ಅದಕ್ಕೆ ನನ್ ಕಮ್ಮಿ ಹೊಂಟವ, ಹೋಗ್ಲಿ ಬಿಡು. ಓಕೆ, ಇಂಥವೆಲ್ಲ ಕಾನ್ಸೆಪ್ಟ್ ತಲೆಗಿಂದ ತೆಗ್ದಾಕ್. ನಿಮಗೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದೇ ಬ್ಯಾಡ್. ನೀವು ಆಲ್ರೆಡಿ ಬೆಸ್ಟ್ ಇದ್ರಿ, ನೀವು ನಿಮ್ ಬೆಸ್ಟ್ ಕೊಡಬಹುದು. ಹೆಂಗ ಹಾರ್ಡ್ ವರ್ಕ್ ಮಾಡ್ರಿ, ಬೆಸ್ಟ್ ಕೊಡ್ರಿ, ದಟ್ಸ್ ಇಟ್. ಓಕೆನಾ? ಸೊ ಡಿಸಿಪ್ಲಿನ್ ವಿಲ್ ಟೇಕ್ ಯು ವೇರ್ ಮೋಟಿವೇಶನ್ ಕ್ಯಾನ್ ನಾಟ್. ನಾವ್ ಎಷ್ಟೇ ಮೋಟಿವೇಶನ್ ಮಾಡ್ಲಿ, ನಿಮ್ ಪ್ಯಾರೆಂಟ್ಸ್, ನಿಮ್ ಫ್ರೆಂಡ್ಸ್, ನಿಮ್ ಟೀಚರ್ಸ್, ಮೋಟಿವೇಶನಲ್ ಮೂವೀಸ್ ಎಷ್ಟೇ ನಿಮ್ಮ ಮೋಟಿವೇಶನ್ ಕೊಡ್ಲಿ, ಆದ್ರ ನಿಮ್ ಡಿಸಿಪ್ಲಿನ್, ನಿಮ್ ಹಾರ್ಡ್ ವರ್ಕ್ ನಿಮ್ಗ ಆ ಮಟ್ಟಕ್ಕ ಯಶಸ್ಸಿಗಿನ ಕಡೆಗೆ ತಗೊಂಡ್ ಒಯ್ತದ. ಆದ್ರೆ ಆ ಮೋಟಿವೇಶನ್ ಒಯ್ಯೋದಿಲ್ಲ. ಮೋಟಿವೇಶನ್ ನೀವು ನೋಡ್ಕೊಂಡು ಕೇಳ್ಕೊಂಡು ಜಸ್ಟ್ ನೀವು ಮೋಟಿವೇಟ್ ಆಯ್ತೀರಾ, ಹೋಗ್ತೀರಿ ಅಷ್ಟೇ. ಓದ್ಬೇಕು, ನಾ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕಂತೀರ. ಬಟ್ ರಿಯಲ್ ಮೋಟಿವೇಶನ್ ನಿಮಗ್ ನೀವೇ ಇರ್ಬೇಕು, ನಿಮ್ ಹಾರ್ಡ್ ವರ್ಕ್ ಇರ್ಬೇಕು, ನಿಮ್ ಡಿಸಿಪ್ಲಿನ್ ಇರ್ಬೇಕು. ಓಕೆನಾ ಸ್ಟೂಡೆಂಟ್ಸ್? ಗಾಟ್ ಇಟ್? ಸೊ ಪ್ರಾಕ್ಟೀಸ್ ರಿವಿಷನ್, ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, ಸ್ಟಾರ್ಟ್ ಅರ್ಲಿ. ಅರೆ ಇನ್ನ ಎಕ್ಸಾಮ್ ಒಂದದ, ಇನ್ನ ಮುಂದಿನ ವರ್ಷ ಬರ್ತದ, 2027ದಾಗ ಎಕ್ಸಾಮ್ ಬರ್ತದ, ನಾ ಇನ್ನ ಹೀಗೆ ಹಾಕೋದ್ಲಿ, ನಾ ಅವಾಗ ಓದ್ತೀನಿ. ಇಂಥದ್ದು ಕಾನ್ಸೆಪ್ಟ್, ಇಂಥ ಮೈಂಡ್ ಸೆಟ್ ತೆಗೆದ್ ಬಿಸಾಕ್ರಿ. ಹಿಂಗ್ ಮಾಡಿದ್ರೆ ಆಗಲ್ಲ. ಓಕೆ, ಏನ್ ಮಾಡೋದದ? ಈಗಿನ ಹಿಡಿದ್ರೆ ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ಅರ್ಲಿ. ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್ಸ್. ಓಕೆ, ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್ಸ್ ಅಂದ್ರೆ ಏನು? ಇದು ಪಕ್ಕಾ ನೀವು ನೆನಪೇ ಇಟ್ಕೋಬೇಕು. ಏನಂದ್ರ ನೋಟಿಸ್ ರಿಯಕರಿಂಗ್ ಕ್ವಶನ್ಸ್, ಟೈಪ್ಸ್ ಅಂಡ್ ಮಾರ್ಕಿಂಗ್ ಸ್ಕೀಮ್ಸ್.
ಯಾವ ಕ್ವಶನಿಗೆ ಎಷ್ಟು ಮಾರ್ಕ್ಸ್ ಕೊಡ್ಲತ್ತಾರ, ಯಾವ ಚಾಪ್ಟರ್ಲಿಂದ ಎಷ್ಟು ಮಾರ್ಕ್ಸಿನ ಕ್ವಶನ್ ಹೊಂಟವ, ಯಾವ ಡೈಗ್ರಾಮ್ಸ್ ರಿಪೀಟೆಡ್ ಆಗಿ ಕೇಳ್ಯಾರ, ಯಾವ ಕ್ವಶನ್ಸ್ ರಿಪೀಟೆಡ್ಲಿ ಕೇಳ್ಯಾರ, ಯಾವ ಕ್ವಶನ್ ಯಾವ ಕಾನ್ಸೆಪ್ಟ್ ಮ್ಯಾಗಿನ ಕ್ವಶನ್ಸ್ ಹೆಂಗ್ ಹೊಂಟವ, ಯಾವ ತರ ಕ್ವಶನ್ ಕೇಳತ್ತಾರ, ಎಷ್ಟು ಸರ ಬಂದದ. ಸೊ ಈ ತರ ಎಲ್ಲಾ ಕ್ವಶನ್ಸಿಗೆ ನೀವು ನೋಟಿಸ್ ಮಾಡ್ಬೇಕು, ಅಂದ್ರೆ ನಿಮಗ್ ಗೊತ್ತಾಗ್ತದ ಈ ಕ್ವಶನ್ ಹಿಂಗಿಂಗ್ ಕೇಳ್ಬಹುದು ಅಂತ ಹೇಳಿ. ಸೊ ಅಂತ ಕ್ವಶನ್ಸ್ ನಿಮ್ಗ ಪೈಲಾ ಬರ್ಬೇಕು, ಅಂತ ಕ್ವಶನ್ ನೀವು ಮಿಸ್ ಮಾಡೋ ಚಾನ್ಸೇ ಇಲ್ಲ. ಇದರ್ಲಿಂದ ಏನಾಗ್ತದ, ನೀವು PYQ ಸಾಲ್ವ್ ಮಾಡ್ಲತ್ತೀರಿ, ನೀವು ಇಂಥವೆಲ್ಲ ಕ್ವಶನ್ಸ್ಗೆಲ್ಲ ನೋಟಿಸ್ ಮಾಡ್ಕೊಂಡು ಚಲೋ ಓದ್ಲತ್ತೀರಿ, ಕಂಟಿನ್ಯೂಸ್ಲಿ ನೀವು ಓದ್ಲತ್ತೀರಿ, ರಿವೈಸ್ ಮಾಡ್ಲತ್ತೀರಿ, ಕನ್ಸಿಸ್ಟೆನ್ಸಿ ಅದ ನಿಮ್ ಹತ್ರ ಅಂತಂದ್ರ ನಿಮ್ಗ ಕಾನ್ಫಿಡೆನ್ಸ್ ಬರ್ತದ, ನಾ ಎಕ್ಸಾಮ್ ಫೇಸ್ ಮಾಡ್ಬೋದು, ನಾ ಚಲೋ ಸ್ಕೋರ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬರ್ತದೆ. ಯಾಕಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ಗೆ ಗೊತ್ತದ. ಅದು ನೀವು ಹಾರ್ಡ್ ವರ್ಕ್ ಮಾಡಿಲ್ಲ, ನೀವು ಓದೇ ಇಲ್ಲ ಅಂದ್ರೆ ಎಲ್ಲಿಂದ ಕಾನ್ಫಿಡೆನ್ಸ್ ಬರ್ತದ? ಕಾನ್ಫಿಡೆನ್ಸ್ ನಿಮಗ್ ಬೇರೆಯವ್ರು ಕೊಡಲ್ಲ, ಕಾನ್ಫಿಡೆನ್ಸ್ ನಿಮಗ್ ನಿಮ್ ಹಾರ್ಡ್ ವರ್ಕ್ ಇಂದ ನಿಮ್ ಒಳಗೆ ನಿಮ್ಗೆ ಕಾನ್ಫಿಡೆನ್ಸ್ ಬರೋದಿರ್ತದ. ಸೊ ಇಷ್ಟ ಮಾಡ್ದಂದ್ರೆ ನಿಮ್ ಕಾನ್ಫಿಡೆನ್ಸ್ ಬರ್ತದ. ಇಟ್ಸ್ ನಾಟ್ ಅಬೌಟ್ ಹೌ ಸ್ಮಾರ್ಟ್ ಯು ಆರ್, ಇಟ್ಸ್ ಅಬೌಟ್ ಹೌ ರೆಗ್ಯುಲರ್ ಯು ಆರ್. ನೀವು ಎಷ್ಟೇ ಓದ್ರಿ ಓಕೆ, ನೀವು ಎಷ್ಟೇ ಜಾಸ್ತಿ ಓದ್ರಂದ್ರೆ ನಿಮ್ಗ ಮಾರ್ಕ್ಸ್ ಚಲೋ ಬರ್ತದ. ನೀವ್ ಎಷ್ಟೇ ಹುಷಾರಿರ್ರಿ, ನೀವು ಇಂಟೆಲಿಜೆಂಟ್ ಇದೀರಿ, ನೀವು ಭಾಳ ಇಂಟೆಲಿಜೆಂಟ್ ಇದೀರಿ, ನೀವು ವರ್ಕೆ ಮಾಡಲ್ ಹೋಗಿರಿ ಅಂತಂದ್ರೆ ನೀವು ಪಾಸ್ ಆಗ್ತೀರಿ ಇಲ್ಲ. ಆದ್ರೆ ಒಂದ್ ಎವರೇಜ್ ಸ್ಟೂಡೆಂಟ್ ಹನ, ಅವ ಇಷ್ಟ ಹಾರ್ಡ್ ವರ್ಕ್ ಮಾಡ್ಲತ್ತಾನ, ಓಕೆ, ಅವ 100% ಅವ ಸ್ಕೋರ್ ಮಾಡ್ತಾನ. ಆದ್ರೆ ನೀವು 100% ಇಂಟೆಲಿಜೆಂಟ್ ಇದ್ರಿ, ಬಟ್ ನೋ ಹಾರ್ಡ್ ವರ್ಕ್ ಅಂದ್ರೆ ನಿಮ್ ಪರ್ಸೆಂಟೇಜ್ ಏನಿರ್ತದ? 0. ನಿಮ್ ರಿಸಲ್ಟ್ 0 ಆಗ್ತದ. ಓಕೆ, ಸೊ ಫಸ್ಟ್ ಇಟ್ಸ್ ನಾಟ್ ಅಬೌಟ್ ಹೌ ಸ್ಮಾರ್ಟ್ ಯು ಆರ್, ಇಟ್ಸ್ ಆಲ್ ಅಬೌಟ್ ಹೌ ರೆಗ್ಯುಲರ್ ಯು ಆರ್. ಓಕೆ, ಸೊ ಸ್ಟಾರ್ಟ್ ಫ್ರಮ್ ಡೇ ಒನ್. ಓಕೆನಾ? ಇನ್ನೊಂದು ಇಂಪಾರ್ಟೆಂಟ್ ಮಾತು ಏನಪ್ಪಾ ಅಂತಂದ್ರ, ನೀವ್ ಏನೇನು ಓದ್ಲತ್ತೀರಲ್ಲ ಅದ್ರದ್ದೆಲ್ಲ ನೋಟ್ಸ್ ಮಾಡಿ. ಫಸ್ಟ್ ಈಗ ನಿಮ್ದು 9th ಮುಗಿತಿ, ನಿಮ್ 10th ಸ್ಟಾರ್ಟ್ ಆಗ್ಲತ್ತದ, ನಿಮ್ ನೋಟ್ಸ್ ಮೇಲೆ ಫೋಕಸ್ ಮಾಡಿ. ಓಕೆ, ನಿಮ್ ನೋಟ್ಸ್ ಮೇಲೆ ಫೋಕಸ್ ಮಾಡಿ. ನೋಟ್ಸ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಎಕ್ಸಾಮ್ ಸಮೀಪ ಬಂದಾಗ ನೀವು ನೋಟ್ಸ್ ಮಾಡ್ಕೊಂಡು ಕೂಡೋದಿಲ್ಲ. ಈಗಿನಿಂದಾನೆ ನೋಟ್ಸ್ ಮಾಡ್ಲಕ್ ಸ್ಟಾರ್ಟ್ ಮಾಡಿ. ನೀವು ನೋಟ್ಸ್ ಮಾಡ್ಲಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ದಟ್ ಈ ನೋಟ್ಸ್ ನಿಮ್ ಎಕ್ಸಾಮ್ನಾಗ ನಿಮ್ಗೆ ಹೆಲ್ಪ್ ಆಗ್ತಾವ. ಫಸ್ಟ್ ನಿಮ್ ಫೇರ್ ನೋಟ್ಬುಕ್ ಬರೀತೀರಿ, ನೀವು ಫೇರ್ ನೋಟ್ಬುಕ್ ಬರೀತೀರಿ. ಓಕೆ, ನಿಮ್ ಸ್ಕೂಲ್ ವರ್ಕ್, ಕ್ಲಾಸ್ ವರ್ಕ್ ಎಲ್ಲ ಬರೀತೀನಿ. ನಾವು ನೋಡೋ ಲೆಕ್ಚರ್ಸ್ ನೋಟ್ಸ್ ಮಾಡ್ರಿ. ಓಕೆ, ಆ ನೋಟ್ಸ್ ನೀವು ಸ್ಟಡಿ ಮಾಡಿ ನೀವು ಅದಕ್ಕೆ ರೈಟಿಂಗ್ ಮಾಡ್ತೀರಿ. ಮತ್ ಬೇರೆ ನೋಟ್ಬುಕ್ ನ ರೈಟಿಂಗ್ ನೋಟ್ಸ್ ಮೇಂಟೈನ್ ಮಾಡ್ರಿ. ಆಮೇಲೆ ಈ ನೋಟ್ಸಿಗೆ ಶಾರ್ಟ್ ಮಾಡ್ರಿ, ಮತ್ತೊಂದ್ಸಲ ಓದಿದಾಗ ಮತ್ತೊಂದ್ಸಲ ಅದ್ರೊಳಗಿನ ಪಾಯಿಂಟ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ರಿ, ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಆ ನೋಟ್ಸ್ ಕಂಪ್ಲೀಟ್ಲಿ ಶಾರ್ಟ್ ನೋಟ್ಸ್ ಆಗ್ತದೆ. ಆ ಶಾರ್ಟ್ ನೋಟ್ಸ್ ನಿಮ್ಗೆ ಎಕ್ಸಾಮ್ನಾಗ ಹೆಲ್ಪ್ಫುಲ್ ಆಗ್ತದೆ ಓದೋ ಸಲುವಾಗಿ. ಓಕೆನಾ ಸ್ಟೂಡೆಂಟ್ಸ್? ಎಲ್ಲಾ ಪಾಯಿಂಟ್ಸ್ ಕವರ್ ಮಾಡಿ ನೀವು ಡೇ 1 ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಈಗ ವರ್ಕ್ ಮಾಡೋದು ನಿಮ್ ಮೇಲೆ. ನಾವು ನಿಮ್ ಜೊತೆಗಿದ್ದೀವಿ. ಓಕೆ, ವೀರ ಬ್ಯಾಚ್ ನಾವು ಸ್ಟಾರ್ಟ್ ಮಾಡ್ತೀವಿ. ಕ್ಲಾಸಿಗೆ ಜಾಯ್ನ್ ಆಗಿ ಯು ವಿಲ್ ಗೆಟ್ ಎವ್ರಿಥಿಂಗ್ ಓವರ್ ದೇರ್. ಓಕೆ, ನಿಮ್ ಬುಕ್ ಇಂದ ಈಚ್ ಅಂಡ್ ಎವ್ರಿ ಲೈನ್ ನಾವು ಓದಿಸ್ತೀವಿ, ಕಲಿಸ್ತೀವಿ. ಓಕೆ, ಕಾನ್ಸೆಪ್ಟ್ ಅನ್ನ ಸ್ಟ್ರಾಂಗ್ ಮಾಡ್ತೀವಿ. ಅದಲ್ದೇನೆ ನಿಮ್ಗೆ ಎಲ್ಲಾ ಪ್ರಾಕ್ಟೀಸ್ ಸೆಟ್ಸ್ ಸಿಗುತ್ತಾ, ಕ್ವಶನ್ ಪೇಪರ್ ಸಿಗುತ್ತಾ, ನಿಮ್ಗೆ ನೋಟ್ಸ್ ಕೂಡ ನಮ್ PW ಆಪ್ನಾಗ ಸಿಗುತ್ತೆ. ಓಕೆನಾ? ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸ್ಟಾರ್ಟ್ ಫ್ರಮ್ ಡೇ 1 ಅಂಡ್ ಸ್ಟೇ ಕನ್ಸಿಸ್ಟೆಂಟ್. ಡೈಲಿ ವರ್ಕ್ ಮಾಡಿ. Okay, trust the process. Your future self will thank you. Okay, now students, thank you so much.